ನಂಜನಗೂಡು ತಾಲೂಕಿನ ಹೆಡಿಯಾಲ ಸಮೀಪದ ಹಿರೇಗೌಡನಹುಂಡಿ ಗ್ರಾಮದಲ್ಲಿ ಭಾರೀ ಬಿರುಗಾಳಿ ರಭಸಕ್ಕೆ ತೆಂಗಿನ ಮರವೊಂದು ವಿದ್ಯುತ್ ತಂತಿಗಳ ಮೇಲೆ ಬಿದ್ದ ಪರಿಣಾಮ ಎರಡು ವಿದ್ಯುತ್ ಕಂಬಗಳು ನೆಲ ಕಚ್ಚಿವೆ. ಅದೃಷ್ಟವಶಾತ್ ಚೆಸ್ಕಾಂ ಇಲಾಖೆಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಗ್ರಾಮದ ರಸ್ತೆಯ ಬದಿಯಲ್ಲಿ ಲಾರಿಗೆ ಶುಂಠಿಯನ್ನ ತುಂಬುವ ಕೆಲಸದಲ್ಲಿ ಹಲವರು ಮಗ್ನರಾಗಿದ್ರು. ಬಿರುಗಾಳಿಯ ರಭಸ ಹೆಚ್ಚಾದಾಗ ತೆಂಗಿನ ಮರವು ನೇರವಾಗಿ ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದೆ. ಒಂದು ವೇಳೆ ಆ ಸಮಯದಲ್ಲಿ ವಿದ್ಯುತ್ ಹರಿಯುತ್ತಿದ್ರೆ ಸ್ಥಳದಲ್ಲಿದ್ದವರಿಗೆ ಭಾರಿ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಇತ್ತು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಚೆಸ್ಕಾಂ ಸಿಬ್ಬಂದಿ ಮರ ಬೀಳುವ ಮುನ್ನವೇ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವ ಮೂಲಕ ದೊಡ್ಡ ಅನಾಹುತವನ್ನ ತಡೆದಿದ್ದಾರೆ. ಗ್ರಾಮಸ್ಥರು ದೂರವಾಣಿ ಕರೆ ಮಾಡಿದ ತಕ್ಷಣವೇ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಮಯೋಚಿತ ನಿರ್ಧಾರಕ್ಕೆ ಮತ್ತು ಕರ್ತವ್ಯ ನಿಷ್ಠೆಗೆ ಗ್ರಾಮಸ್ಥರು ಇಲಾಖೆಯ ಸಿಬ್ಬಂದಿಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆರ್ಮೇಲೆ ಇರ್ಲಿ ಆ 8 ಜನ ಸುದ್ದಿ ತುಂಬಿದ್ರು ಎಂತ ಬುದ್ಧಿವಂತ ಮೊದ್ಲು ತರ್ಕೊಟ್ಟು ಆರ್ಮೇಲೆ ಇರ್ಲಿ ಆ 8 ಜನ ಸುದ್ದಿ ತುಂಬಿದ್ರು ಆರ್ಮೇಲೆ ಇರ್ಲಿ ಆ 8 ಜನ ಸುದ್ದಿ ತುಂಬಿದ್ರು ನಂಜನಗೂಡು ತಾಲೂಕಿನ ಹೆಡಿಯಾಲ ಸಮೀಪದ ಹಿರೇಗೌಡನಹುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರೀ ಬಿರುಗಾಳಿಯ ರಭಸಕ್ಕೆ ತೆಂಗಿನ ಮರ ಒಂದು ವಿದ್ಯುತ್ ತಂತಿಗಳ ಮೇಲೆ ನೇರವಾಗಿ ಬಿದ್ದಿದೆ. ಈ ಪರಿಣಾಮ ಎರಡು ವಿದ್ಯುತ್ ಕಂಬಗಳು ನೆಲ ಕಚ್ಚಿವೆ. ಅದೃಷ್ಟವಶಾತ್ ಇಲ್ಲಿ ಚೆಸ್ಕಾಂ ಇಲಾಖೆಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿರುವಂತದ್ದು. ಘಟನೆ ನಡೆದ ಸಂದರ್ಭದಲ್ಲಿ ಗ್ರಾಮದಲ್ಲಿ ರಸ್ತೆಯ ಬದಿಯಲ್ಲಿ ಲಾರಿಗೆ ಶುಂಠಿಯನ್ನ ತುಂಬೋ ಕೆಲಸದಲ್ಲಿ ಹಲವರು ಮಗ್ನರಾಗಿದ್ರು. ಬಿರುಗಾಳಿಯ ರಭಸ ಹೆಚ್ಚಾದಾಗ ತೆಂಗಿನ ಮರವು ನೇರವಾಗಿ ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದೆ.
ಒಂದು ವೇಳೆ ಆ ಸಮಯದಲ್ಲಿ ವಿದ್ಯುತ್ ಹರಿಯುತ್ತಿದ್ರೆ ಸ್ಥಳದಲ್ಲಿದ್ದವರಿಗೆ ಭಾರಿ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಕೂಡ ಇತ್ತು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಚೆಸ್ಕಾಂ ಸಿಬ್ಬಂದಿ ಮರ ಬೀಳುವ ಮುನ್ನವೇ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವ ಮೂಲಕ ದೊಡ್ಡ ಅನಾಹುತವನ್ನ ತಡೆದಿದ್ದಾರೆ. ಗ್ರಾಮಸ್ಥರು ದೂರವಾಣಿ ಕರೆ ಮಾಡಿದ ತಕ್ಷಣವೇ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಮಯೋಚಿತ ನಿರ್ಧಾರಕ್ಕೆ ಮತ್ತು ಕರ್ತವ್ಯ ನಿಷ್ಠೆಗೆ ಗ್ರಾಮಸ್ಥರು ಇಲಾಖೆಯ ಸಿಬ್ಬಂದಿಗೆ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಂತ ಬುದ್ಧಿವಂತಗಳು ಗೊತ್ತಾಗ ಏಯ್ ಎಂತ ಬುದ್ಧಿವಂತಗಳು ಗೊತ್ತಾಗ ಏಯ್ ಎಂತ ಬುದ್ಧಿವಂತಗಳು ಗೊತ್ತಾಗ